ಶಿಶುನಾಳ ಶರೀಫರು ಕೊನೆಯ ದಿವಸ ಅಂತ ಹೇಳ್ತಾರೆ. ಕೊನೆಯ ದಿವಸ ಎಲ್ಲ ಹಳ್ಳಿ ಜನಕ್ಕೆ ಕರೆದು, ಅಯ್ಯೋ ನಂದಿದು ಕೊನೆಯ ದಿವಸ ಅಪ್ಪ, ನಾನು ಹೋಗ್ತಾ ಇದ್ದೇನೆ, ನಾನು ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗ್ತಾ ಇದೆ ಅಂತ ಹೇಳಿದಾಗ ಎಲ್ಲರಿಗೂ ಬೇಜಾರಾಯ್ತಂತೆ. ಆದರೂ ಅಪ್ಪ ಹೇಳ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಒಪ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಆಯಿತು ದೀಪ ಹಚ್ಕೊಂಬರ್ರಿ ಅಂತಾರೆ. ಆವಾಗ ಈ ಎಲ್ಲ ಹಳ್ಳಿ ಜನ ಹೋಗಿ ಮನೆಯಲ್ಲಿ ದೀಪ ಹಚ್ಚಿ, ಒಂದು ಕೈಯಲ್ಲಿ ದೀಪ ಹಿಡ್ಕೊಂಡು ಅಲ್ಲಿ ಬಂದು ಎಲ್ಲಿ ಶಿಶುನಾಳ ಶರೀಫರು ಕುಂತಿರ್ತಾರೆ ಆ ಕಟ್ಟೆ ಮೇಲೆ, ಗಿಡದ ಕೆಳಗಡೆ ಕಟ್ಟೆ ಮೇಲೆ ಕುಂತಿರ್ತಾರೆ, ಎಲ್ಲ ದೀಪಗಳನ್ನು ಇಡ್ತಾರೆ. ಆವಾಗ ಶಿಶುನಾಳ ಶರೀಫರು ಒಂದು ಮಾತು ಹೇಳ್ತಾರೆ, ಏಯ್ ಹುಚ್ಚರೇ ಅಂದಿರ್ಬೋದು, ಏಯ್ ಹುಚ್ಚರೇ, ರೈಟ್, ಮರುವಿನ ಮನೆಯಲ್ಲಿ ಅರಿವಿನ ದೀಪ ಹಚ್ಚಂದರೆ ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿದ್ರಲ್ಲೋ ಅಂತಾರವ್ರು. ಸೊ ಸಂತರು ಹೇಳೋದೇನು, ಈ ಮರುವಿನ ಮನೆಯಲ್ಲಿ ಅರಿವಿನ ದೀಪ ಹಚ್ಚಬೇಕು, ಅದು ಜೀವನದ ಮುಖ್ಯ ಉದ್ದೇಶ. ನಾವೆಲ್ಲ ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಕೊಂಡು ಕುಂತಿದ್ದೇವೆ. ಆ ದೀಪ ಒಂದು ಸಂಕೇತ ಮಾತ್ರ, ನಮಗೊಂದು ತಿಳಿಸಿ ಹೇಳಲಿಕ್ಕೆ ಒಳಗಡೆ ದೀಪ ಹಚ್ಕೊ ಅಂತ ಹೇಳಿ.